ಹಾಯ್ ಎಲ್ಲರಿಗೆ ಸಿಂಪಲ್ ಟ್ರಿಕ್ಸಸ್ಗೆ ಈ ಇನ್ಸ್ಟಾಗ್ರಾಮ್ ಪೇಜಸ್ ಆಗಲಿ ನಮ್ಮ ಯೂಟ್ಯೂಬ್ ಚಾನಲ್ ಆಗಲಿ ತಮ್ಮೆಲ್ಲ ಪೇಜಸ್ಗಳಿಗೆ ತಮಗೆಲ್ಲರಿಗೂ ಸ್ವಾಗತ. ಹಾಗಾದ್ರೆ ಇಲ್ಲಿ ಕೆಳಗಿರುವಂಥ ಒಂದು ಪ್ರಶ್ನೆಗಳನ್ನ ನೀವು ನೋಡ್ತಾ ಇರಬಹುದು. ಇದು ಕೆಇಯ ಎಕ್ಸಾಮ್ಸ್ನಲ್ಲಿ ನಡೆದಂಥ ಕ್ವಶನ್ ಪೇಪರು. ಈ ಥರ ಅಫಿಷಿಯಲ್ ಕ್ವಶನ್ ಪೇಪರ್ಗಳ ಒಳಗಡೆ ಇರುವಂಥ ಕ್ವಶನ್ಸ್ಗಳನ್ನ ತಗೊಂಡು ನಾನು ಒಂದೊಂದು ಕ್ವಶನ್ಸ್ಗಳನ್ನ ಡಿಸ್ಕಸ್ ಮಾಡ್ತಾ ಇರ್ತೀನಿ. ಪ್ರಶ್ನೆ ಏನಿದೆಯಪ್ಪ ಅಂದ್ರೆ ನೀವು ಸ್ಕ್ರೀನ್ ಮೇಲೆ ಕ್ವಶನ್ಸ್ನ ನೋಡ್ತಿರ್ಬೋದು. ಸರಿಯಾದ ಸಂಯೋಜನೆಯನ್ನ ಗುರುತಿಸ್ರಿ ಅಂತ ಕ್ವಶನ್ಸ್ ಇದೆ. ಇಲ್ಲಿ 14ನೇ ವಿಧಿ ಕಾನೂನು ಮುಂದೆ ಸಮಾನತೆ ಅಂತಿದೆ. ಎಸ್. ನೆಕ್ಸ್ಟ್ 21ನೇ ವಿಧಿ ವಿರೋಧಗಳ ರದ್ದತಿ, 24ನೇ ವಿಧಿ ಅಸ್ಪೃಶ್ಯತೆ ರದ್ದತಿ ಬಗ್ಗೆ, ಇನ್ನು 30ನೇ ವಿಧಿ ಧಾರ್ಮಿಕ ಹಕ್ಕು ಸ್ವಾತಂತ್ರ್ಯ ಹಕ್ಕದ ಬಗ್ಗೆ ಇದೆ. ಇದರಲ್ಲಿ ಸರಿಯಾಗಿರುವುದು ಯಾವುದು ಅಂತೇಳಿ ಕ್ವಶನ್ಸ್ ಕೇಳಿದಾನೆ. ಕೆಳಗೆ ಆಪ್ಷನ್ಸ್ ಕೂಡ ಕೊಟ್ಟಿದ್ದಾನೆ. ಹಾಗಾದ್ರೆ ಇದ್ರಾಗ ಸರಿಯಾಗಿರುವುದು ಯಾವುದಪ್ಪ ಅಂದ್ರೆ ಎ ಮಾತ್ರ ಸರಿ ಆಗ್ತದೆ. ಯಾಕಪ್ಪ ಅಂದ್ರೆ 14ನೇ ವಿಧಿ ಕಾನೂನು ಮುಂದೆ ಸಮಾನತೆ ಬಗ್ಗೆ ತಿಳಿಸ್ತದೆ. ಇವು ಎಲ್ಲಿ ಕಂಡು ಬರ್ತಾವಪ್ಪ ಅಂದ್ರೆ ಈ ವಿಧಿಗಳು ಇಲ್ಲಿ ಏನದಾವ ವಿಧಿಗಳು, ಈ ವಿಧಿಗಳು ಎಲ್ಲಿ ಕಂಡು ಬರ್ತಾವಪ್ಪ ಅಂದ್ರೆ ಸಂವಿಧಾನದ ಭಾಗ 3 ಒಳಗಡೆ ಕಂಡು ಬರ್ತವೆ. ಸಂವಿಧಾನದ 3 ಭಾಗ ಒಳಗಡೆ ಕಂಡು ಬರುವುದು ಯಾವುದಪ್ಪ ಅಂದ್ರೆ ಮೂಲಭೂತ ಹಕ್ಕುಗಳನ್ನು ಕೇಳ್ತೀವಿ. ಭಾರತದ ಸಂವಿಧಾನಕ್ಕೆ ಮೂಲಭೂತ ಹಕ್ಕುಗಳನ್ನ ನಾವು ಅಮೆರಿಕ ಸಂವಿಧಾನದಿಂದ ಏನ್ ಮಾಡಿದೀವಪ್ಪ ಅಂದ್ರೆ ಎರವಲಾಗಿ ಪಡ್ಕೊಂಡಿದ್ದೀವಿ. ಹಾಗಾದ್ರೆ 12ರಿಂದ ಹಿಡಿದು 35ನೇ ವಿಧಿಯ ತನನು ಭಾರತದಲ್ಲಿ ಮೂಲಭೂತ ಹಕ್ಕುಗಳು ಏನಾಗ್ತವಪ್ಪ ಅಂದ್ರೆ ಕಂಡು ಬರ್ತವೆ. 3ನೇ ಭಾಗದಲ್ಲಿ ಸಂವಿಧಾನದ 3ನೇ ಭಾಗನ ಭಾರತದ ಮ್ಯಾಗ್ನಾ ಕಾರ್ಟ್ ಅಂತ ಕೂಡ ಏನ್ ಮಾಡ್ತಾರಪ್ಪ ಅಂದ್ರೆ ಕರೀತಾರೆ. ಇದು ಕೂಡ ನಮ್ಗ ನೆನಪಿರ್ಲಿ. ಇನ್ನ ನೆಕ್ಸ್ಟ್ ಇದಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಮುಂದುವರೆದಾಗ ಸರ್ ಹಾಗಾದ್ರೆ ಇಲ್ಲಿ 21ನೇ ವಿಧಿ ವಿರುದ್ಧಗಳ ರದ್ದತಿ ಅಂತ ಕೊಟ್ಟಣ. ಇದು ಯಾಕೆ ತಪ್ಪಾಯ್ತು ಸರ್? 18ನೇ ವಿಧಿ ತಿಳಿಸ್ತದ ವಿರುದ್ಧಗಳ ರದ್ದತಿ ಬಗ್ಗೆ. ಹಾಗಾದ್ರೆ 21ನೇ ವಿಧಿ ನಮ್ಗೇನ್ ತಿಳಿಸ್ತದಪ್ಪ ಅಂದ್ರೆ ಈ ಭಾರತ ದೇಶದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೂ ಜೀವಿಸುವಂತ ಹಕ್ಕು, ವೈಯಕ್ತಿಕ ಸ್ವಾತಂತ್ರ್ಯ ಹಕ್ಕದ ಬಗ್ಗೆ ತಿಳಿಸುವುದೇ 21ನೇ ವಿಧಿ. ಇನ್ನ 24ನೇ ವಿಧಿ ಯಾಕೆ ತಪ್ಪಾಯ್ತು? ಇದು ಅಸ್ಪೃಶ್ಯತೆ ರದ್ದತಿ ಬಗ್ಗೆ ಕೊಟ್ಟಿದ್ದಾರೆ. ಈ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆ ಒಳಗಡೆ ಮತ್ತು PSI ಎಕ್ಸಾಮ್ಸ್ ನಲ್ಲಿ ಯಾವುದೇ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಹೈಯೆಸ್ಟ್ ಪ್ರಶ್ನೆ ಆಗಿದ್ದು ಅಸ್ಪೃಶ್ಯತೆ ರದ್ದತಿ ಬಗ್ಗೆ. ಹಾಗಾದ್ರೆ ಸಂವಿಧಾನದ 17ನೇ ವಿಧಿ ತಿಳಿಸ್ತದ ಅಸ್ಪೃಶ್ಯತೆ ರದ್ದತಿ ಬಗ್ಗೆ ತಿಳಿಸುವಂತ ವಿಧಿ ಅಂದ್ರೆ 17ನೇ ವಿಧಿ. ಬಟ್ ಇಲ್ಲಿ 24ನೇ ವಿಧಿ ಅಂತ ಕೊಟ್ಟಿದ್ದಾರೆ. 24ನೇ ವಿಧಿ ಏನಪ್ಪಾ ಅಂತಂದ್ರೆ ಬಾಲ ಕಾರ್ಮಿಕರ ರದ್ದತಿ ಬಗ್ಗೆ ತಿಳಿಸ್ತದೆ. ಹೀಗಾಗಿ ಇದು ಕೂಡ ಸರಿಯಾಗಿಲ್ಲ. ಇನ್ನು 30ನೇ ವಿಧಿ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ಬಗ್ಗೆ ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ 30ನೇ ವಿಧಿ ಏನಪ್ಪಾ ಅಂದ್ರೆ ಈಗ ಅಲ್ಪಸಂಖ್ಯಾತರಾಗ್ಲಿ ಅವರು ಬೇರೆ ಯಾವುದೇ ಇರಲಿ ಧಾರ್ಮಿಕ ಶೈಕ್ಷಣಿಕ ಸಂಘ ಸಂಸ್ಥೆಗಳನ್ನು ಸ್ಥಾಪಿಸುವ ಸಲುವಾಗಿ ಇದು ಏನಪ್ಪಾ ಅಂದ್ರೆ 30ನೇ ವಿಧಿ ನಮ್ಗೆ ನೀಡಿದ್ದಾರೆ. ಈ ತರ ಸ್ಪರ್ಧಾತ್ಮಕ ಪರೀಕ್ಷೆ ಅಂತ ಬಂದಾಗ ಕ್ವಶನ್ಸ್ಗಳನ್ನ ಈ ತರ 4 ಆಪ್ಷನ್ಸ್ಗಳನ್ನ ಎಲಾಬ್ರೇಟ್ ಆಗಿ ಓದ್ಕೋತ ಬರ್ರಿ. ನಿಮ್ಗೆ ಏನಾಗ್ತದಪ್ಪ ಅಂದ್ರೆ ಒಂದು ಗ್ರಿಪ್ ಸಿಗ್ತದೆ. ಈ ನಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ ನಮ್ಮ ಪೇಜಸ್ಗಳನ್ನ ಫಾಲೋ ಮಾಡ್ಕೊಡ್ರಿ. ಸಾಕಷ್ಟು ಪ್ರಶ್ನೆಗಳನ್ನು ಹೇಳ್ತಿರ್ತೀನಿ. ಇದೇ ತರ ಇನ್ನೂ ಸಾಕಷ್ಟು ಪ್ರಶ್ನೆಗಳು ನಿಮ್ಗೆ ಸಿಗ್ತಾವ. ಧನ್ಯವಾದಗಳು ರೀ.